ಕುರುಪಾಂಡವರನ್ನು ಸಿದ್ಧತೆಗೊಂಡಿರುವ ಯುದ್ಧದ ಸುದ್ದಿಯ ಶೀಘ್ರದ ಅರಿತು ನನ್ನ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದೆ. ನನ್ನ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದೆ. ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ, ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ. ಭೀಮನಾವಧಿಸಲು ವಿಧ ವಿಧ ಪ್ರಯೋಗವ ತೆಗೆದರು. ಭೀಮನಾವಧಿಸಲು ವಿಧ ವಿಧ ಪ್ರಯೋಗವ ತೆಗೆದರು. ಕದೀಮನವನು ಎದೆಗೆಡದೆ ಮದಕರಿಯಂತೆ ಒಪ್ಪಿಯಲು, ಕದೀಮನವನು ಎದೆಗೆಡದೆ ಮದಕರಿಯಂತೆ ಒಪ್ಪಿಯಲು ಮಾಧವನ ಬೆಂಬಲದಲ್ಲಿ ಮದೊಂದ ಪಾಂಡವನ ಕೊಟ್ಟವು. ಮಾಧವನ ಬೆಂಬಲದ ಮೇಲಿರುವ ಮದೊಂದ ಪಾಂಡವನ ಕೊಟ್ಟವು. ಕದನದಲ್ಲಿ ಮನವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಂಡೆ. ಕದನದಲ್ಲಿ ಮನವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಂಡು ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ, ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ. ಅಂದು ಆ ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು ಈ ಚಂದ್ರಕುಲ ಚಕ್ರೇಶ್ವರನ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಸಂಗ್ರಾಮ. ಆ ಪಾಂಡವರಾದರು ಈ ಪೃಥ್ವಿಯನ್ನಾಡಲು ಅಸಮರ್ಥರು. ಅವರೇನಾದರೂ ನನ್ನಂತೆ ಗಂಡುಗಳಿಗಳಾಗಿದ್ದರೆ ರಣಾಂಗಣದಲ್ಲಿ ಹೋರಾಡಿ ರಾಜ್ಯವನ್ನು ಪಡೆಯಲು, ಇಲ್ಲವಾದಲ್ಲಿ ಪುನಃ ಕಾಡಿಗೆ ತೆರಳಲಿ. ಸತ್ತರೆ ಸ್ವರ್ಗ, ಬದುಕಿದರೆ ಅಖಂಡ ರಾಜ್ಯ. ಅಂತೂ ಆ ಅರ್ಜುನಗಿಂತ ಮೊದಲೇ ದ್ವಾರಕ್ಕೆ ಪ್ರವೇಶ ಮಾಡಿದರು. ಹೇಗಾದರೂ ಮಾಡಿ ಕೃಷ್ಣನನ್ನು ಸಲ್ಲಿಸಿ ಆತನ ಸಹಾಯ ಪಡೆದುಕೊಂಡೇ ಹೋಗುವರು. ಯಾದವರಾಜರ ಸೈನ್ಯವು ದೊರೆತರೆ ಸುಲಭದಿ ಮಡಿಸುವ ಶತ್ರುಗಳ, ಯಾದವರಾಜರ ಸೈನ್ಯವು ದೊರೆತರೆ ಸುಲಭದಿ ಮಡಿಸುವ ಶತ್ರುಗಳು ಓಮರಮಣ ಎಲ್ಲ ಜನ ಓಮಗೈವೆ ಆ ಭೀಮನ. ಓಮರಮಣ ಎಲ್ಲ ಜನ ಓಮಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಮಿತ್ರ ಕಾರಣ ಭಕ್ತಿ ಹಲುಪಡವ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕಾರಣ ಭಕ್ತಿ ಹಲುಪಡವ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತು ಅರಸದಿ ತರೆಯಲಾರೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತು ಅರಸದಿ ತರೆಯಲಾರೆ. ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರನ್ನು ಸಿದ್ಧತೆಗೊಂಡಿರುವ ಯುದ್ಧದ ಸುದ್ದಿಯ ಶೀಘ್ರದಲ್ಲಿ ಅರಿತು ಕುರುಪಾಂಡವರನ್ನು ಸಿದ್ಧತೆಗೊಂಡಿರುವ ಯುದ್ಧದ ಸುದ್ದಿಯ ಶೀಘ್ರದಲ್ಲಿ ಅರಿತು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದೆ. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದೆ. ಭರತಿನಾಂತರಳುವೆ ದ್ವಾರಕಾ ನಗರಕ್ಕೆ, ಭರತಿನಾಂತರಳುವೆ ಭರತಿನಾಂತರಳುವೆ. ದೇವಕೀ ನಂದನ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಹರಿದು ಬೆರೆತು ನಲಿವೆನು ದೇವ. ಹರಿದು ಬೆರೆತು ನಲಿವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ. ನಾನಾ ವೇಷದ ಪಾತ್ರಧಾರಿ. ನಾನಾ ವೇಷದ ಪಾತ್ರಧಾರಿ. ಆನಂದ ಆನಂದ ಪರಮಾನಂದ. ನಿನ್ನಯ ಗಾನ ದೇಹ. ನಿನ್ನಯ ಗಾನ ದೇಹ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ಪರಮಾತ್ಮರಿಗೆ ನಮಸ್ಕರಿಸುವೆನು. ಪರಮಾತ್ಮರು ನಿದ್ರಿಸುತ್ತಿರುವರು. ಹೇ ಪರಮಾತ್ಮರು ಎಚ್ಚರಗೊಳ್ಳುವವರೆಗೆ ಈ ಪೀಠದಲ್ಲಿ ಕುಳಿತುಕೊಳ್ಳೋನು. ಹೇ ಇದು ರಾಜ, ರಕ್ಷಿಸು ರಕ್ಷಿಸು ದೇವ. ಭವನದ ಶೃಂಗಾರ ವೈಭವ ಹೆಚ್ಚ ನೋಡಿದ ರಕ್ತ ಕೆತ್ತನೆಯ ಮಣಿಮಕುಟ ವಜ್ರ ವೈಢೂರ್ಯಗಳಿಂದ ಶೋಭಿಸುತ್ತಿರುವಲ್ಲ ಈ ಮಾಧವನ ಅರಮನೆ ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯದಿಂದ ನಿರ್ಮಿಸಲ್ಪಟ್ಟಿದೆ. ಏನು ಸಾಲು ಸಾಲು ರಕ್ತ ಕಂಬಗಳು, ನೋಡಿದ ರಕ್ತ ವಜ್ರ ವೈಢೂರ್ಯಗಳಿಂದ ಶೋಭಿಸುತ್ತಿರಲ್ಲ. ಅಬ್ಬಬ್ಬ, ಈ ಮಾಧವನ ಅರಮನೆಯು ಏನಿವನದ ವೈಭವ ನೋಡಲಾನಂದವಾಗಿದೆ. ಏನಿವನದ ವೈಭವ ಏನಿವನದ ವೈಭವ ನೋಡಲಾನಂದವಾಗಿದೆ. ಏನಿವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಪವನದ ವೈಭವ ನೋಡಲಾನಂದವಾಗಿದೆ. ಏನಿ ಪವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ.
ನವಿಲು ಸಾರಂಗ ಪಕ್ಷಿಗಳೇ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯರ ರತ್ನಗಳೇ ತಳತಳಿಸುತ್ತಿವೆ ಮುತ್ತು ಮಾಣಿಕ್ಯರ ರತ್ನಗಳೇ ತಳತಳಿಸುತ್ತಿವೆ ದೇವಲೋಕಾದಿನ ಮೆರುಗಿದರ ಗಿಳಿದಂತಿದೆ ದೇವಲೋಕಾದಿಲೋಕವ ಮೆರುಗಿದರ ಗಿಳಿದಂತಿದೆ ಎಲ್ಲಿತು ಎಯ್ ಕೃಷ್ಣನ ದರ್ಪದ ಸಿರಿತನ ಎಲ್ಲಿತು ಎಯ್ ಕೃಷ್ಣನ ದರ್ಪದ ಸಿರಿತನ ಏನಿ ಪವನದ ವೈಭವ ನೋಡಲಾನಂದವಾಗಿದೆ ಏನಿ ಪವನದ ವೈಭವ ನೋಡಲಾನಂದವಾಗಿದೆ ಏನಿ ಪವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಮಾಧವನ ಅರಮನೆಯ ವೈಭವ ಹತ್ತ ನೋಡಿದ ರತ್ನ ರತ್ನ ಕಂಬಗಳಿಂದ ಶೋಭಿಸುತ್ತಿರುವಲ್ಲ ಈ ಮಾಧವನ ಅರಮನೆ ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯದಿಂದ ನಿರ್ಮಿಸಲ್ಪಟ್ಟಿದೆ ಸಾಲು ಸಾಲು ಕಂಬಗಳು ವಜ್ರ ವೈಡೂರ್ಯಗಳು ಚೇಚೆ ಈ ಮಾಧವನ ಅರಮನೆ ಈ ಚಂದ್ರಕುಲ ಚಕ್ರೇಶ್ವರ ಅರಮನೆ ರಮಣೀಯವೇ ಅದ್ಭುತವೇ ಶೋಭಾಯವೇ ಓಹೋ ಶಿಲಾ ಬಾಲಕಿಯರು ಏನಿವರ ಕಡೆಗಳಿನ ಕುಡಿ ನೋಟ ಬಳ್ಳಿಯಂತ ಬದುಕು ನಡು ನೆಂಚಿನಂತ ನಯನಗಳು ಸಂಪಿಗೆಯಂತ ನಾಸಿಕ ಮಧುಚಂದ್ರನನ್ನೇ ಹೋಲಿಸುವ ಮಂದಾಸ ಇವೆಲ್ಲವನ್ನು ನೋಡುತ್ತಿದ್ದರೆ ತಾನೇ ಒಂದು ಸಾರಿ ಬಿಡಿ ದಾಖಲಾಗುತ್ತದೆ ಹಲೋ ಹಲೋ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ
ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ಚಚೆ ಇದೆಲ್ಲ ಕೃಷ್ಣನ ಮಾಯಾ ನಾಟಕವೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಅರಮನೆಗಿಂತ ಈ ಮಾಧವನ ಅರಮನೆ ಅದ್ಭುತವೇ, ರಮಣೀಯವೇ, ಸೋಪಾನೆ. ಚಚೆ ಇದೆಲ್ಲ ಕೃಷ್ಣನ ಮಾಯಾ ನಾಟಕವೇ ಸರಿ. ಇರಲಿ. ಸಾತ್ಯಕಿ ಸಾತ್ಯಕಿ ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೆ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಾತ್ಯಕಿ ನಿನ್ನಲ್ಲೊಂದು ವಿಚಾರವಿರುವುದು. ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ಅದನ್ನೇಳಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಪರಮಾತ್ಮರು ಎಲ್ಲಿರುತ್ತಾರೋ ಅಲ್ಲಿ ನಾವಿರಬೇಕಾಗುತ್ತದೆ. ಸರಿಯಾಗಿ ಹೇಳಿದೆ ಸಾತ್ಯಕಿ. ಒಂದು ವೇಳೆ ಶ್ರೀಕೃಷ್ಣನು ನಮ್ಮ ಪಕ್ಷವನ್ನೇ ವಹಿಸಿದ್ದೆ ಆದರೆ ಇಡೀ ಯಾದವ ಸೈನ್ಯವೇ ನನ್ನೊಸವಾಯಿತು. ಇರಲಿ, ನಿಮ್ಮ ಇಷ್ಟದಂತೆ ಆಗಬಹುದು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಾತ್ಯಕಿ ಕಾಲವು ವಿಳಂಬವಾಯಿತು. ಕೃಷ್ಣನನ್ನು ನಾನೇ ಎಚ್ಚರಿಸಿಕೊಳ್ಳುವೆನು. ಮಾಧವ, ಮುಕುಂದ, ಮುರಾರಿ, ಓಹೋ ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನು ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಓಡಾಡಿ ಆಯಾಸದಿಂದ ನಿದ್ರಿಸುತ್ತಿರುವನು. ನಿದ್ರಿಸಲಿ. ಇವನು ಎಚ್ಚರಗೊಳ್ಳುವವರೆಗೂ ಇಲ್ಲೇ ಇದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಾನು ಯಾರು? ಚಂದ್ರಕುಲ ಚಕ್ರೇಶ್ವರ, ಹಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ ಆದ ನಾನು ಈ ದನ ಕಾಯುವ ಕೊಲ್ಲನ ಪಾದದ ತಳದಲ್ಲಿ ಅನರ್ಥ ನನಗೇನಿದ್ದರೂ ಸ್ಥಿರವಾಗ ನಾನು ಅಲ್ಲೇ ಕುಳಿತುಕೊಳ್ಳುವೆನು.
ದೈವರ ಪ್ರಾಣವು ನೀನೆ ಪರಮ ದಯಾಕರ ಕೊಡು ಎನದ ಭಯವ ಪರಮ ದಯಾಕರ ಕೊಡು ಎನದ ಭಯವ ಜೀವವು ನೀನೆಂದು ನಂಬಿದೆವಯ್ಯ ಜೀವವು ನೀನೆಂದು ನಂಬಿದೆವಯ್ಯ ಕರುನಾಡು ಕರುನಾಡು ತೋರೆ ಕರಿಕರಿತು ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಕರುನಾಡು ತೋರಿ ಕರಿಕರಿಸುವರಿಯೇ ಕರುನಾಡು ತೋರಿ ಕರಿಕರಿಸುವರಿಯೇ ಕರುತನವಾದಿ ತೋರಿಯ ದೇವ ಕರುತನವಾದಿ ಸಾರ್ಥಕೆ ಸಾರ್ಥಕೆ ಎಲ್ಲಿ ನನ್ನ ಪ್ರಾಣಸಕನು ಅರ್ಜುನ ಇನ್ನಲ್ಲೇ ನಿನ್ನ ಪ್ರಾಣಸಕನು ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಕರುನಾಡು ತೋರಿ ಕರಿಕರಿಸುವರಿಯೇ ಕರುನಾಡು ತೋರಿ ಕರಿಕರಿಸುವರಿಯೇ ಕರುತನವಾದಿ ತೋರಿಯ ದೇವ ಕರುತನವಾದಿ ತೋರಿಯ ಕೃಷ್ಣ ಶ್ರೀಹರಿ ಸಾರ್ಥಕಿ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು ಅರ್ಜುನ ಇನ್ನಲ್ಲೇ ನಿನ್ನ ಪ್ರಾಣಸಕನು ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು
ಏಕೆ? ಏನಾಯಿತು ಸಾರ್ಥಕಿ? ಅರ್ಜುನ, ಅದನ್ನೇಳಲು ನನಗೆ ಬಾಯಿಲ್ಲ. ನೀನೇ ನೋಡುವನಾಗು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕಿಯಲ್ಲಿ. ಅರ್ಜುನ, ನಿನ್ನ ಅಲಕ್ಷ್ಯ ಪ್ರವೃತ್ತಿಯ ಫಲವಾಗಿ ಈ ದಿನ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು. ಇದಂತ ವಿಳಂಬನೆ ಪಾರ್ಥ. ಸಾರ್ಥಕಿ, ಇದು ವಿಳಂಬನೆಯಲ್ಲ, ಇದು ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲದೆ. ಪರಮಾತ್ಮನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಜೊತೆಗೂಡಿ ಪುನಃ ವನವಾಸಕ್ಕೆ ತೆರಳುವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವಾಯಿತೆ. ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಕೂಡಲೇ ನಾನು ದ್ವಾರಕೆಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನು ಇಲ್ಲಿಗೆ ಬಂದನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ಲಭಿಸುವುದು. ಹಾಗಾಗಿ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಬೇಡ. ಎಂಥ ಸಂದರ್ಭದಲ್ಲಿ ನಾಲ್ಕಾರು ಕಡೆ ತಿರುಗಿ ಹಲವು ರಾಜರ ಸಹಾಯ ಸಹಕಾರ ಪಡೆದುಕೊಳ್ಳುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪರತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನಿನ್ನಿಷ್ಟ ಬಂದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿಟ್ಟಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಶರೀರದಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ. ಪರಮಾತ್ಮ, ಹೇ ಜನಾರ್ದನ, ಜಾಗರಿಕನಾಗು ದೇವ. ಶ್ರೀ ದೇವಕಿ ಸುತಂ ಮಹಿಮಾ ಗುಣ ಜನ ಮಹಿಮಾ ಕೃಷ್ಣ ಶ್ರೀಹರಿನಾರಾಯಣಂ ಶಿರಸಾಗರ ಶಯನೋ ರಮಾ ಕಾಂತೋ ಶ್ರೀಹರಿವಾಸುದೇವಂ ಭಕ್ತಜನ ಪರಿಪಾಲಿತೋ ಜಾಗರಿಕಂ ನಮೋ ಕೇಶವ. ಪರಮಾತ್ಮ, ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವತೋರ ಹರಿ, ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವತೋರ ಹರಿ, ಅಂಧಕಾರ ಹರಿಸಿ ಚಂದು ದಯನ ನಿನ್ನ ಮಂದಾಸವೀರೋ
ಶಯನ ನಿನ್ನ ಮಂದಾಸವ ಬೀರೋ ಪುರಹರಿ ಅಂಧಕಾರ ಅರಿಸಿ ಪೊರೆಸೌರಿ ಹರಿ ಸರ್ವದಾ ಕೃಪೆ ತೋರಿ ಭಕ್ತರ ಮರೆ ಆಲಿಸಿ ಪೊರೆಸೌರಿ ಹರಿ ಸರ್ವದಾ ಕೃಪೆ ತೋರಿ ಭಕ್ತರ ಮರೆ ಆಲಿಸಿ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯ ಅರಿ ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವದ್ವಾರ ಅರಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಜನಾರ್ದನ ಜಾಗರಿಕನಾಗು ದೇವ. ಈ ಜಗತ್ತಿನ ಜೀವಕೋಟಿಯು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಗಿನಡೆಗೆ ಕರೆದುಕೊಂಡು ಹೋಗು ದೇವ. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ನೀಡು. ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಏಳು ಜನಾರ್ದನ. ಎತ್ತೋಡ ಬೇಡ ಬೇಡ ಆಯ್ಕೊಂಡಲ್ವಾ ಆಯ್ಕೊಳ್ಳೋದು. ಯಾರು? ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಧರ್ಮಾದಿಗಳೆಲ್ಲರೂ ಕುಶಲವೇ? ಛೀ ಛೀ, ಈ ಚರಣದ ಬಳಿಗೆ ಕುಳಿತೆ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಮಹಾಪ್ರಸಾದ. ಯಾರು? ಓಹೋ ಭಾವ, ಕುರುರಾಜ. ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ ಭಾವ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಎಚ್ಚರಿಸಬಹುದು, ಆದರೆ ನನ್ನ ನಿತ್ಯ ವೇಷಧಾರಿಗಳನ್ನು ಎಚ್ಚರಿಸುವುದಂತೆ ನಾನು ಮಾಡಲೇ ಎಚ್ಚರಗೊಳ್ಳದ ನೀನು ಈ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಬೇಕಲ್ಲ. ಬಲೆ ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದಿದ್ದು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನೋ? ಕೃಷ್ಣ, ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಭಾವ, ನಿನಗೇನಾದರೂ ಭ್ರಾಂತಿಯೇ? ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ.
ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ನಿರಾಸೆ. ಭಾವ, ಕೃಷ್ಣ ಭರತ ಕಂಡ ಪ್ರಳಯದಿ ತಾಪ ತುರಿತ ಬೇಡವೋ ಈ ಅಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿ ಸಂತಾಪ ದುರಿತ ಬೇಡವೋ ಈ ಅಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ ಲಾಭ ಯಾರಿಗೋ ನನಗೆ ಕೃಷ್ಣ ನನಗೆ. ಅನುಜರೊಡನೆ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗ ರಕ್ತದಿಂದ ಬಂದು ಬಳಗರ ರಕ್ತದಿಂದ ಮರಣ ಹೋಮ ಮಾಡಬೇಡ ರಾಜನಾಗಿ ಹುಡುಕಬೇಡ. ಮರಣ ಹೋಮ ಮಾಡಬೇಡ ರಾಜನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿ ಶಾಪ ತುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ ಲಾಭ ಯಾರಿಗೋ ನನಗೆ ಕೃಷ್ಣ ನನಗೆ. ಬೇಡ ಬಾವ ಬೇಡ. ಕೇವಲ ನೆಲ ಜಲ ವ್ಯಾಮೋಹಕ್ಕೊಳಗಾಗಿ ದಾಯಾದಿಗಳಾದ ನೀವು ಒಡೆದಾಡಿ ಮಡಿಯುವುದೇ? ಬೇಡ ಬಾವ. ಇಂದಿನ ಮಾತಿನಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಸೂಕ್ತವಲ್ಲವೇ ಬಾವ? ಕೃಷ್ಣ ಧರ್ಮ ನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವುಳ್ಳವನು. ನಿನ್ನ ಉಪದೇಶ ಬಿಟ್ಟು ನಮ್ಮಿಬ್ಬರ ಆಶೆಯನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದು ಎಂದು ತೋರುತ್ತಿರುವುದು. ಆದರೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ದೇವ. ಅದಾಗಲೂ ಕೃಷ್ಣ, ಮೊದಲು ನಿನ್ನ ಮನೆಗೆ ಯಾರು ಬಂದವರು ಅವರ ಪಕ್ಷವನ್ನು ವಹಿಸಿದ್ದೆ. ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ನ್ಯಾಯಾಧೀಶನು, ಗುಣವಂತನು, ಬಂದು ಅವರ ಪಕ್ಷವನ್ನೇ ವಹಿಸಿದ್ದೆ. ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ನೋಡಿದೆ. ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ಆದ್ದರಿಂದ ಅವನಿಗೆ ಬೇಕಾದ್ದನ್ನು
ಮೊದಲು ಕೇಳುವ ಅಧಿಕಾರವೋ ಅವನಿಗಿರುವುದು. ನನಗಿಲ್ಲ. ಆಹಾ, ನಿನಗೂ ಇರುವುದು. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಆಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯೋದ್ಧ ವಿಮುಖನು ನಿರಾಶ್ರನು ಆದ ಈತನಿಂದ ನನಗೇನಾಗಬೇಕು? ಕೃಷ್ಣ ಗುರು ಬಲರಾಮನ ಸಹಿತ ಸೈನ್ಯವೇ ಸಾಕು. ಬಲೆ ಬಾವ ಬಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾನಾಟಕವನ್ನು ನಾನು ಬಲ್ಲೆನು ಅಂದುಕೊಂಡೆಯ? ಕಣ್ಸನ್ನಯ ಕಪಟ ಮೋಸ ಕೃಷ್ಣ ಬಲಿರೇ ಕಣ್ಸನ್ನಯ ಕಪಟ ಮೋಸ ಭರತ ಕಣ್ಣಂದ ಸ್ವತಂತ್ರ ಸಮರ ಸತ್ಸಂತಾಪ ತಾಂಡವ ಕಳೆಯ ಸಿಂಹನ ಧರಣಿಸ ಸಚತುರ ಗೌರವೇಶ್ವರ ಇಷ್ಟ ರಾಜಧರ್ಮ ಕಳಂಕ ಸೈಸಲಾರ ಆಯುಧ ಬಡಿದರೆ ತಂತ್ರನಿಪುಣ ಅವತಾರ ಮುರುತ ಮುಕುಂದ ಕೃಷ್ಣ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾನಾಟಕವನ್ನು ಬಲ್ಲೆನೊಂದಿಕೊಂಡಿಯ ರಣಾಂಗಣದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವನ್ನು ವಹಿಸುತ್ತಿಲ್ಲವೆಂದು ಶಪಥ ಮಾಡಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರಿಕೆ. ಬಾವ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ನನ್ನ ಭೇಟಿ ರಣಾಂಗಣದಲ್ಲಿ. ಫಲಿಸಿತು ಜನಕಾರ್ಯವು ದೊರಕಿ ಜನಗೆ ಹಲಧರನ ಸೈನ್ಯ ಫಲಿಸಿತು ಜನಕಾರ್ಯವು ಬಂಡಾರದ ಬಂಡವಾಳ ಕಂಡು ಸೈನ್ಯನುನ ಬಂಡಾರದ ಬಂಡವಾಳ ಕಂಡು ಸೈನ್ಯನುನ ಮಂಡಲವು ಮಂಡಲಕ್ಕೂ ಎಂದು ಖಂಡಿತ ಬಲ ಫಲಿಸಿತು ಜನಕಾರ್ಯವು ದೊರಕಿ ಜನಗೆ ಹಲಧರನ ಸೈನ್ಯ ಫಲಿಸಿತು ಜನಕಾರ್ಯವು ಶ್ರೀರಭುಜ ಮಲಯನ ದಾರುಣಿಯೊಳಾರು ಸರಿ ಶ್ರೀರಭುಜ ಮಲಯನ ದಾರುಣಿಯೊಳಾರು ಸರಿ ಬಂದ ರಿಪುಗಳ ಹಿಡಿದು ಜಲದಿನ ಸರಿ ಬಂದ ರಿಪುಗಳ ಹಿಡಿದು ಜಲದಿನ ಫಲಿಸಿತು ಜನಕಾರ್ಯವು ದೊರಕಿ ಜನಗೆ ಹಲಧರನ ಸೈನ್ಯ ಫಲಿಸಿತು ಜನಕಾರ್ಯವು ಬಂಡರಾದ ಪಾಂಡವರ ಕಂಡು ಸೈನ್ಯನುನ ಬಂಡರಾದ ಪಾಂಡವರ ಕಂಡು ಸೈನ್ಯನುನ ಮಂಡಲವು ಮಂಡಲಕ್ಕೂ ಎಂದು ಖಂಡಿತ ಬಲ ಮಂಡಲವು ಮಂಡಲಕ್ಕೂ ಎಂದು ಖಂಡಿತ ಬಲ ಫಲಿಸಿತು ಜನಕಾರ್ಯವು ದೊರಕಿ ಜನಗೆ ಹಲಧರನ ಸೈನ್ಯ ಫಲಿಸಿತು ಜನಕಾರ್ಯವು ಫಲಿಸಿತು ಜನಕಾರ್ಯವು ಫಲಿಸಿತು
ಪುಣ್ಯದ ಕಾರ್ಯವೋ